ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಈ ಏಕಾದಶಿಗಳನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪ್ರತಿ ತಿಂಗಳು 2 ಏಕಾದಶಿಗಳು ಬರುತ್ತೆ. ಏಕಾದಶಿಯನ್ನು ಆಚರಿಸೋದರಿಂದ ಏಕಾದಶಿ ಪೂಜಾ ಫಲದಿಂದ ತಿಳಿಯದೆ ಮಾಡಿದ ತಪ್ಪು, ಹಿಂದಿನ ಜನ್ಮದ ಪಾಪಕರ್ಮಗಳು ನಿವಾರಣೆಯಾಗುತ್ತವೆ, ಮೋಕ್ಷ ಸಿಗುತ್ತೆ. ನಮ್ಮ ಎಲ್ಲ ಕಷ್ಟಗಳು ದೂರವಾಗುವುದರೊಂದಿಗೆ ವಿಷ್ಣು ಮತ್ತು ಲಕ್ಷ್ಮಿಯ ಅಪಾರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ಪುರಾಣಗಳು ಹೇಳ್ತವೆ. ಸ್ನೇಹಿತರೆ, ಏಕಾದಶಿಯನ್ನು 3 ದಿನ ಆಚರಿಸಬೇಕು. ಹೇಗಪ್ಪ ಅಂದರೆ, ದಶಮಿಯಂದು ಶುದ್ಧಾಹಾರವನ್ನು ಸೇವಿಸಿ, ಏಕಾದಶಿಯಂದು ಉಪವಾಸವಿದ್ದು ಶ್ರೀಮನ್ ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆ ಮಾಡಿ ನಾಮಸ್ಮರಣೆ ಮಾಡ್ತಾ, ಮಾರನೆಯ ದಿನ ದ್ವಾದಶಿಯಂದು ಪಾರಣೆಯನ್ನು ಆಚರಿಸಬೇಕು. ಈ ರೀತಿ ದಶಮಿ, ಏಕಾದಶಿ ಮತ್ತು ದ್ವಾದಶಿ 3 ದಿನಗಳಂದು ಏಕಾದಶಿ ವ್ರತವನ್ನು ಆಚರಿಸೋದರಿಂದ ನಮ್ಮ ಪಾಪಕರ್ಮಗಳೆಲ್ಲವೂ ಕಳೆದು ಹೋಗಿ ಅಪಾರ ಪುಣ್ಯ ಫಲಗಳು ನಮ್ಮದಾಗುತ್ತೆ ಅಂತ ಪುರಾಣಗಳು ಹೇಳ್ತವೆ. ಇದು ವೈಶಾಖ ಮಾಸ ನಡೀತಾ ಇದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರಿತೀವಿ. ಸ್ನೇಹಿತರೆ, ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ, ಒಂದೊಂದು ಮಹತ್ವವಿದೆ. ಆದ್ದರಿಂದ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರಿತೀವಿ. ಮೋಹಿನಿ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳುವ ಮುಂಚೆ, ನಿಮ್ಮಲ್ಲಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ, ಹಾಗಾದರೆ 2026ರಲ್ಲಿ ಮೋಹಿನಿ ಏಕಾದಶಿ ಯಾವಾಗ ಬಂದಿದೆ ಅಂತ ನೋಡೋಣ. ಸ್ನೇಹಿತರೆ, 2026 ಪರಾಭವ ನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ಮೋಹಿನಿ ಏಕಾದಶಿ ತಿಥಿ ಏಪ್ರಿಲ್ 26ನೇ ತಾರೀಕು ಭಾನುವಾರ ಸಂಜೆ 6:08 ಪ್ರಾರಂಭವಾಗಿ ಏಪ್ರಿಲ್ 27ನೇ ತಾರೀಕು ಸೋಮವಾರ ಸಂಜೆ 6:17 ಅಂತ್ಯವಾಗುತ್ತೆ. ಅಂದರೆ ಸೂರ್ಯೋದಯದ ಸಮಯವನ್ನು ಆಧರಿಸಿ ಏಪ್ರಿಲ್ 27ನೇ ತಾರೀಕು ಏಕಾದಶಿಯನ್ನು ನಾವು ಆಚರಿಸಬೇಕಾಗುತ್ತೆ. ಪಾರಣೆಯ ಸಮಯ ಏಪ್ರಿಲ್ 28 ಮಂಗಳವಾರ ಬೆಳಗ್ಗೆ 6:01 6:44 ಇದೆ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮರತ್ವದ ಅಮೃತದ ಬಗ್ಗೆ ದೇವರುಗಳು ಮತ್ತು ರಾಕ್ಷಸರ ನಡುವೆ ಜಗಳ ನಡೆಯುತ್ತೆ. ಇದನ್ನು ಪರಿಹರಿಸಲು ವಿಷ್ಣು ಸುಂದರ ಮೋಹಿನಿಯ ರೂಪ ತಾಳಿ ರಾಕ್ಷಸರ ಗಮನವನ್ನು ಬೇರೆಡೆ ತಿರುಗಿಸ್ತಾರೆ. ಇದರಿಂದ ದೇವತೆಗಳಿಗೆ ಅಮೃತ ಸಿಗುತ್ತೆ. ಈ ಘಟನೆಯು ವೈಶಾಖ ಶುಕ್ಲ ಪಕ್ಷದ ಏಕಾದಶಿಯಂದು ನಡೆದಿದೆ. ಆದ್ದರಿಂದ ಈ ಏಕಾದಶಿಗೆ ಮೋಹಿನಿ ಏಕಾದಶಿ ಅಂತ ಹೇಳಿ ಹೆಸರು ಕೊಟ್ಟು ಈ ಏಕಾದಶಿಯನ್ನು ಆಚರಿಸ್ತೀವಿ ಅಂತ ಪುರಾಣಗಳು ಹೇಳ್ತವೆ. ಈ ಏಕಾದಶಿ ಮೋಹಿನಿ ಏಕಾದಶಿಯ ಮಹತ್ವವನ್ನು ಎತ್ತಿ ತೋರಿಸುವಂತಹ ವಿಷ್ಣು ಪುರಾಣದಂತಹ ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಕಥೆಗಳು ಮತ್ತು ಧರ್ಮಗ್ರಂಥಗಳನ್ನು ಓದುವುದು ಅಥವಾ ಕೇಳುವುದು ಈ ದಿನ ವಾಡಿಕೆಯಾಗಿದೆ. ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ಮತ್ತು ಹಿಂದಿನ ಜನ್ಮದ ಪಾಪಗಳಿಂದ ವಿಮೋಚನೆಯಾಗುವುದು, ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುವುದು ಈ ದಿನದ ವಿಶೇಷವಾಗಿದೆ. ಹಾಗಾದರೆ ಬನ್ನಿ, ಈ ಏಕಾದಶಿಯನ್ನು ಹೇಗೆ ನಾವು ಆಚರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, 27ನೇ ತಾರೀಕು ಏಕಾದಶಿ ಬಂದಿರೋದ್ರಿಂದ 25ನೇ ತಾರೀಕು ದಶಮಿ, 25ನೇ ತಾರೀಕು ಶನಿವಾರ ಶುದ್ಧ ಆಹಾರ, ಸ್ವಲ್ಪ ಲಘು ಆಹಾರವನ್ನು ಸೇವಿಸಬೇಕು. 26ನೇ ತಾರೀಕು ಭಾನುವಾರ ಏಕಾದಶಿ ದಿನ ಬೆಳಗಿನ ಜಾವ ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಂಡು, ದೇವರ ಮನೆಯಲ್ಲಾಗಲಿ ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡು, ಬ್ರಾಹ್ಮಿ ಮುಹೂರ್ತದಲ್ಲಾದರೆ ತುಂಬಾ ಒಳ್ಳೆಯದು, ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಪೀಠವನ್ನು ಹಾಕಿಕೊಂಡು ವಿಷ್ಣು ಮತ್ತು ಲಕ್ಷ್ಮಿಯರ ಫೋಟೋವನ್ನು ಇಟ್ಕೊಳ್ಳಿ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ. ವಿಷ್ಣು ಮತ್ತು ಲಕ್ಷ್ಮಿಯರ ಫೋಟೋ ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯರ ಫೋಟೋವನ್ನು ಇಟ್ಕೊಂಡು ಅಥವಾ ವಿಗ್ರಹವನ್ನು ಇಟ್ಕೊಂಡು, ತುಳಸಿ ಹಾರ ಬಹಳ ಮುಖ್ಯ ಸ್ನೇಹಿತರೆ. ತುಳಸಿ ದಳಗಳಿಂದ ಪೂಜಿಸಿದರೆ ಭಗವಾನ್ ಮಹಾವಿಷ್ಣು ಬಹಳ ಬೇಗ ಪ್ರಸನ್ನರಾಗ್ತಾರೆ. ವಿಷ್ಣುವಿಗೆ
ನೈವೇದ್ಯವಾಗಿ ಹಾಲು ಮತ್ತು ಗೋಧಿಯಿಂದ ಮಾಡಿದಂತಹ ಪಾಯಸವನ್ನು ನೈವೇದ್ಯವಾಗಿ ಇಟ್ಕೊಂಡು ನಿಮಗೆ ಸಿಗುವಂತಹ ವಿವಿಧ ಹೂಗಳಿಂದ ಅಲಂಕರಿಸಿಕೊಂಡು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಲಕ್ಷ್ಮೀ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹವನ್ನು ಅಲಂಕರಿಸಿಕೊಂಡು ಧೂಪ ದೀಪ ನೈವೇದ್ಯಗಳನ್ನಿಟ್ಟು ಹೂ ಅಕ್ಷತೆಯಿಂದ ಶ್ರೀಮನ್ ಮಹಾವಿಷ್ಣುವನ್ನು ಅರ್ಚಿಸಿಕೊಳ್ಳಬೇಕು. ಈ ದಿನ ನೀವು ವಿಷ್ಣು ಸಹಸ್ರನಾಮ, ಗೋವಿಂದ ನಾಮಗಳು, ಹರಿಕೀರ್ತನೆಗಳು, ಈ ರೀತಿ ನಿಮಗೆ ಏನು ಬಂದರೆ ಅದನ್ನು, ಅಷ್ಟೋತ್ತರಗಳನ್ನು ಏನು ಬಂದರೆ ಅದನ್ನು ಹೇಳಿಕೊಂಡು ತುಳಸಿ ದಳಗಳಿಂದ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಅರ್ಚನೆ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕತೆ ಹೊರಟು ಹೋಗಿ ಹಿಂದಿನ ಜನ್ಮದ ಪಾಪಕರ್ಮಗಳ ಜೊತೆಗೆ ತಿಳಿದು ತಿಳಿಯದಂತೆ ಮಾಡಿರುವಂತಹ ಪಾಪಕರ್ಮಗಳು ಕೂಡ ಕಳೆದು ಹೋಗುತ್ತೆ. ಒಂದು ವೇಳೆ ನಿಮಗೆ ಈ ಮಂತ್ರಗಳನ್ನು ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಅಂತಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು 108 ಬಾರಿ ಜಪಿಸುತ್ತಾ ತುಳಸಿ ದಳಗಳಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ. ಈ ದಿನ ನೀವು ಆದಷ್ಟು ವೆಂಕಟೇಶ್ವರ ಸ್ವಾಮಿ ಮತ್ತು ಮಹಾವಿಷ್ಣುವಿನ ಆಲಯಗಳನ್ನು ಸಂದರ್ಶನ ಮಾಡಿಕೊಂಡು ದೇವರ ದರ್ಶನವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಇದೆಲ್ಲ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನ ತುಂಬ ಲಕ್ಷ್ಮೀನಾರಾಯಣರನ್ನು ತುಂಬಿಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ಮಂತ್ರವನ್ನು ನೀವು ಎಷ್ಟು ಬಾರಿ ಸಾಧ್ಯವಾಗುತ್ತೋ ಅಷ್ಟು ಬಾರಿ ಜಪಿಸ್ತಾ ವಿಷ್ಣು ಸಹಸ್ರನಾಮಗಳನ್ನು, ಗೋವಿಂದ ನಾಮಗಳನ್ನು ಕೇಳಿಸ್ಕೊಳ್ತಾ ಈ ದಿನ ಎಲ್ಲ ಉಪವಾಸವಿದ್ದು ಶ್ರದ್ಧಾಭಕ್ತಿಯಿಂದ ಈ ರೀತಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿದ್ದೇ ಆದರೆ ನಿಮ್ಮ ಪಾಪಕರ್ಮಗಳೆಲ್ಲವೂ ಕಳೆದು ಹೋಗ್ತವೆ. ನಿಮಗೆ ಏನಾದರೂ ಬೇಡಿಕೆಗಳಿದ್ದು ಆಸೆಗಳಿದ್ದರೆ ಅವು ಬಹಳ ಬೇಗ ಈಡೇರ್ತವೆ. ಸ್ನೇಹಿತರೆ, ಈ ವೈಶಾಖ ಮಾಸ ಶ್ರೀಮನ್ ಮಹಾವಿಷ್ಣುವಿಗೆ ಸಮರ್ಪಿತವಾದ ಮಾಸ ಆಗಿರೋದರಿಂದ ನೀವು ಈ ತಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಮೋಹಿನಿ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದೇ ಆದರೆ ಅಪಾರವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಆರೋಗ್ಯದ ತೊಂದರೆಗಳಿದ್ದರೆ ಅಥವಾ ಚಿಕ್ಕ ಮಕ್ಕಳು, ಮುದುಕರು ಮತ್ತು ವಯಸ್ಸಾದ ವೃದ್ಧರು, ಗರ್ಭಿಣಿಯರು ಉಪವಾಸವನ್ನು ಮಾಡುವಂತಿಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಇನ್ನೂ ಚೆನ್ನಾಗಿರೋರಿಗೂ ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದರೆ ಗೋಧಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನು ಸೇವಿಸಬಹುದು, ಹಣ್ಣು ಮತ್ತು ಹಾಲನ್ನು ಸೇವಿಸ್ಕೋಬಹುದು. ಸ್ನೇಹಿತರೆ, ನಾವು ತಿಳಿಯದೆ ಎಷ್ಟೋ ಪಾಪಗಳನ್ನು ಮಾಡಿರ್ತೀವಿ. ಪ್ರತಿ ತಿಂಗಳು ಬರುವಂತಹ ಏಕಾದಶಿಗಳನ್ನು ಆಚರಿಸೋದ್ರಿಂದ ಈ ಪಾಪಗಳಿಂದ ಮುಕ್ತಿ ಹೊಂದಬಹುದು, ಅಪಾರವಾದ ಪುಣ್ಯ ಫಲಗಳನ್ನು ಹೊಂದಬಹುದು. ಈ ಏಕಾದಶಿ ದಿನ ರಾತ್ರಿ ಜಾಗರಣೆ ಮಾಡಿ ವಿಷ್ಣುವಿನ ಭಜನೆಗಳಲ್ಲಿ ತೊಡಗಿದರೆ, ಹರಿನಾಮಗಳಲ್ಲಿ ಪಾಲ್ಗೊಂಡ್ರೆ ನಿಮಗೆ ಅಪಾರವಾದ ಪುಣ್ಯ ಫಲಗಳು ಸಿಗುತ್ತೆ. ಪಾರಣೆಯನ್ನು ಹೇಗೆ ಆಚರಿಸ್ಬೇಕಪ್ಪ ಅಂತಂದರೆ, ಪಾರಣೆಯ ಸಮಯದಲ್ಲಿ ಸ್ನಾನ ಮಾಡಿ ಮತ್ತೆ ದೇವರ ಪೂಜೆಯನ್ನು ಮಾಡಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ. ಸೊ ಇದು ಸ್ನೇಹಿತರೆ, ಈ ರೀತಿಯಾಗಿ ನೀವು ಮೋಹಿನಿ ಏಕಾದಶಿಯನ್ನು ಆಚರಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.